ಮಂಡೇ ಮಾರ್ನಿಂಗ್ ಹೊರಗಡೆ ಬಾಗಿಲೆಲ್ಲ ತೊಳೆದು ಹಾಗೆ ರಂಗೋಲಿ ಎಲ್ಲ ಹಾಕಿ ನಂತರ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಮನೆಯಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಇವತ್ತಿನ ತಿಂಡಿಗೆ ನಾನು ಖಾರ ಪೊಂಗಲ್ ಹಾಗೆ ಚಟ್ನಿನ ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದು ಕುಕ್ಕರ್ ಜಾರಿಗೆ ನಾನು 2 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಲಿ ನಾನು ಹೆಸರುಬೇಳೆನ ತೊಗೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಒಂದು 2 ರಿಂದ 3 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ನಂತರ ಒಂದು ಪ್ಯಾನಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 5 ರಿಂದ 6 ಹಸಿಮೆಣಸಿನ್ಕಾಯಿನ ಬೆರೆಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1 ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪ ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು. ಈ ಕಡೆ ಸೂಪರಾಗಿ ರೈಸ್ ಕೂಡ ಬೆಂದಿದೆ. ಸ್ವಲ್ಪ ಗಟ್ಟಿ ಇದ್ದರೆ ರೈಸು, ನೀವು ಬೇಕು ಅಂತಂದರೆ ಉಗುರು ಬೆಚ್ಚಗಿರುವಂಥ ನೀರನ್ನ ಬೆರೆಸ್ಕೊಂಡು ಖಾರ ಪೊಂಗಲ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಖಾರ ಪೊಂಗಲ್ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಚಟ್ನಿ ಅಂತಲೇ ಹೇಳ್ಬೋದು. ಅದರಂತಲ್ಲೂ ಕಡಲೆಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆಬೀಜ ಚಟ್ನಿನ ಮಾಡ್ಕೊಂಡಿದ್ದೆ. ಅದರಂತಲ್ಲೂ ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಮದುವೆ ಮನೆಗಳಲ್ಲಿ ಟಿಫನಿಗೆ ಕೊಡ್ತಾರಲ್ಲ ಆ ರೀತಿಯೇ ಇರುತ್ತೆ ಖಾರ ಪೊಂಗಲ್. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ರಕ್ಷಾಬಂಧನ ಅಲ್ವಾ, ಹಾಗಾಗಿ ನನ್ನ ಅಕ್ಕನ ಮಗನಿಗೆ ನನ್ನ ಮಗಳು ರಾಖಿ ಕೂಡ ಕಟ್ಟಿದ್ಲು. ಅವಳಿಗಂತೂ ರಾಖಿ ಕಟ್ಟಬೇಕು ಅಂತಂದರೆ ತುಂಬಾ ಇಷ್ಟ. ಸೊ ಎಲ್ಲ ಮುಗಿಸ್ಕೊಂಡ ನಂತರ ರಾತ್ರಿ ಊಟಕ್ಕೆ ನಾನಿಲ್ಲಿ ಬೇಳೆ ಸಾಂಬಾರು ಹಾಗೆ ಸ್ವಲ್ಪ ಬೋಂಡ ಕೂಡ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ಇವತ್ತು ಟ್ಯೂಷನ್ ರಜೆ ಇರೋದ್ರಿಂದ ಆಲ್ಮೋಸ್ಟ್ ಹೋಮ್ವರ್ಕು ಹಾಗೆ ಪ್ರಾಜೆಕ್ಟ್ ವರ್ಕು ಎಲ್ಲ ನಾನೇ ಮಾಡಿಕೊಡ್ಬೇಕಾಗಿತ್ತು. ಸೊ ಅದನ್ನೆಲ್ಲ ಕೂಡ ಪ್ರಿಪೇರ್ ಮಾಡಿಕೊಟ್ಟೆ. ಈ ಥರ ಏನಾದರೂ ಪ್ರಾಜೆಕ್ಟ್ ವರ್ಕ್ ಇದ್ದರೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಹೋಮ್ವರ್ಕ್ ಎಲ್ಲ ಮಾಡಿಕೊಡ್ಬೇಕಿತ್ತು. ಸೊ ಅದನ್ನೆಲ್ಲ ಹೇಳ್ಕೊಟ್ಟೆ. ನನಗಂತೂ ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾಳೆ ಬನಶಂಕರಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದರಂತಲ್ಲೂ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಪ್ರಾಜೆಕ್ಟ್ ವರ್ಕು ತುಂಬಾ ಜಾಸ್ತಿ ಇದೆ. ಅದರಂತಲ್ಲೂ ಹೋಮ್ವರ್ಕ್ ಕೂಡ ಜಾಸ್ತಿನೇ ಇದೆ. ಅದೆಲ್ಲ ಮುಗಿಸಿ ಮಲ್ಕೋದಕ್ಕೆ ನನಗೆ 10:30ನೇ ಆಗೋಗ್ಬಿಟ್ಟಿತ್ತು. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ.